ಇವಾಗ ಮನೇಲಿ ಯಾರು ಇಲ್ಲ, ನಿಂದೇ ರಾಜ್ಯಭಾರ. ಇವತ್ತು ಏನೇ ಕೆಲಸ ಆಗ್ಬೇಕಂದ್ರು ಅಳಿಯಂದ್ರಿಗೆ ನೀನೇ ಹೆಲ್ಪ್ ಮಾಡ್ಬೇಕು. ಮೊದ್ಲೇ ಸೂರ್ಯ ನನ್ನ ಕಂಡ್ರೆ ಉರ್ದು ಬೀಳ್ತಾನೆ. ನಾನ್ ಹೇಗ್ ಹೋಗೋನ್ನ ಮಾತಾಡಿಸ್ಲಿ? ಅವ್ನ್ ಕೋಣೆಗೆ ಹೋಗ್ಬೇಕು ಅಂದ್ರೂ ಪರ್ಮಿಷನ್ ತಗೋಬೇಕು. ಇರ್ಲಿ, ಸೂರ್ಯ ಮನೆಯವ್ರ ಜಪ ಮಾಡ್ಲಿ, ನಾನು ಅಮ್ಮನ್ ನೆಪ ಇಟ್ಕೊಂಡು ಏನಾದ್ರೂ ಸಂಭಾಳಿಸ್ತೀನಿ. ಪ್ರೀತಿಸಿದ ಹುಡುಗನ್ನ ಪದೇ ಪದೇ ಪಟಾಯಿಸೋ ಚಾನ್ಸು ಎಲ್ರಿಗೂ ಸಿಗಲ್ಲ. ಆ ಲೆಕ್ಕದಲ್ಲಿ ನಾನೇ ತುಂಬಾ ಲಕ್ಕಿ. ಫಸ್ಟ್ ಟೈಮ್ ನಿನ್ನ ಪ್ರೀತಿಸ್ಬೇಕಾದ್ರೆ ನಿನ್ ಬಗ್ಗೆ ನಂಗೆ ಏನೂ ಗೊತ್ತಿರ್ಲಿಲ್ಲ. ಆದ್ರೆ ಈಗ ನಿನ್ ಪಾಸಿಟಿವ್ ಏನು ನೆಗೆಟಿವ್ ಏನು, ನಿನ್ಗೆ ಯಾವಾಗ ಕೋಪ ಬರುತ್ತೆ, ನಿಂಗೆ ಯಾವಾಗ ಪ್ರೀತಿ ಬರುತ್ತೆ, ಇನ್ ಯಾವಾಗ ಹೇಗ್ ರಿಯಾಕ್ಟ್ ಮಾಡ್ತೀಯಾ ಎಲ್ಲ ಚೆನ್ನಾಗ್ ಗೊತ್ತಿದೆ. ಆದ್ರೂ ನಿನ್ನ ಮೆಚ್ಚೋದು ಒಂದ್ ಚಾಲೆಂಜ್ ಸೂರ್ಯ. ಇರ್ಲಿ ಅಪ್ಪ ದೇವ್ರೆ, ಏನು ಎಡವಟ್ ಆಗದಿರೋ ತರ ನೋಡ್ಕೊಳಪ್ಪ. ಎಲ್ಲಿಂದ ಶುರು ಮಾಡ್ಲಿ? ಪ್ರಪಂಚದಲ್ಲಿ ನಡೆಯುವಂತ ಎಷ್ಟೋ ರೊಮ್ಯಾಂಟಿಕ್ ವಿಷಯಗಳು ಶುರು ಆಗೋದು ಒಂದ್ ಕಪ್ ಕಾಫಿಯಿಂದ ಅಂತೆ. ನಾನು ಕಾಫಿಯಿಂದನೇ ಶುರು ಮಾಡ್ತೀನಿ. ಸೂರ್ಯ, ಐ ಆಮ್ ಕಮಿಂಗ್. ಇದ್ಯಾಕೋ ಮುಖನೊಳ್ಳೆ ಇಂಕ್ ತಿಂದ್ ಮಂಗನಂಗ್ ಇಟ್ಕೊಂಡಿದ್ಯಾ? ಯಾವಾಗ್ಲೂ ಕಾರ್ ರೇಸ್ ತರ ಬರ್ತಿದ್ದೋನು ಇವತ್ತೊಳ್ಳೆ ಗೂಡ್ಸ್ ಗಾಡಿ ತರ ಬರ್ತಾ ಇದ್ಯಾ? ಏನಾಯ್ತು? ಹೊಟ್ಟೆಗ್ ಫ್ಯೂಲ್ ಹಾಕಿಲ್ವಾ? ಇಲ್ಲ ರುಕ್ಮಿಣಿ ಅವರೇ, ತಿಂಡಿ ಎಲ್ಲ ಚೆನ್ನಾಗೇ ಮಾಡಿದ್ದೀನಿ. ಮತ್ಯಾಕ್ ಹೀಗಿದ್ಯಾ? ಓ, ಪರ್ಸನಲ್ ಖರ್ಚಿಗೇನಾದ್ರೂ ದುಡ್ಡು ಬೇಕಿತ್ತಾ? ಅದು ಹಾಗಲ್ಲ ರುಕ್ಮಿಣಿ ಅವರೇ. ಪರವಾಗಿಲ್ಲ ಕೇಳೋ, 10-20 ರೂಪಾಯಿಗೆಲ್ಲ ಯಾಕೆ ನಾಚ್ಕೋತೀಯಾ? ನಾನೇ 100-200 ರೂಪಾಯಿ ಸೇವಿಂಗ್ಸ್ ಮಾಡ್ಕೊಂಡಿದ್ದೀನಿ. ಪರವಾಗಿಲ್ವೇ? ನನ್ನಿಂದ ಸೇವಿಂಗ್ಸ್ ಮಾಡೋದನ್ನು ಕಲ್ತ್ಕೊಬಿಟ್ಟಿದ್ಯಾ? ಒಳ್ಳೇದೆ. ಮತ್ಯಾಕ್ ಹೇಗಿದ್ಯಾ? ಓ, ಗೋಪಾಲನ್ ಜೊತೆ ಏನಾದ್ರೂ ಜಗಳ ಆಗಿರ್ಬೇಕು, ಕರೆಕ್ಟಾ? ಛೆ, ಗೋಪಾಲಣ್ಣನ ಜೊತೆ ನಾನೇನಿಗೆ ಜಗಳ ಆಡ್ಲಿ ಹೇಳಿ? ಅವ್ರು ತುಂಬಾ ಒಳ್ಳೆ ಮನುಷ್ಯ. ಮತ್ಯಾಕೋ ಹೀಗಿದೀಯಾ? ನಿತ್ಕೊಳ್ಳೋ. ಇವಾಗ ಏನಾಯ್ತು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲ ಸಾಯಿಸ್ಬಿಡ್ತೀನಿ. ಅದು ನಂಗೆ ಸ್ವಲ್ಪ ಸ್ವಾತಂತ್ರ್ಯ ಬೇಕು ರುಕ್ಮಿಣಿ ಅವರೇ. ನಿನ್ ಸ್ವಾತಂತ್ರ್ಯಕ್ಕೆ ಇವಾಗ ಅಡ್ಡಿ ಮಾಡ್ತಿರೋರು ಯಾರು? ನಾನು ವೈಯಕ್ತಿಕ ಸ್ವಾತಂತ್ರ್ಯ ಬಗ್ಗೆ ಹೇಳ್ತಿಲ್ಲ ರುಕ್ಮಿಣಿ ಅವರೇ, ಮತ್ತೆ ಪ್ರಾಕೃತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಿದ್ದೀನಿ. ಸುತ್ತಿ ಬಳಸಿ ಎಲ್ಲ ಮಾತಾಡ್ಬೇಡ. ಅದೇನಂತ ನೇರವಾಗಿ ವಿಷಯಕ್ ಬಾ. ಅದು ನೇಚರ್ ಕಾಲ್ ರುಕ್ಮಿಣಿ ಅವರೇ. ಥೂ, ಹೋಗು ಮುಗಿಸ್ಕೋ ಬಾ. ಇದನ್ ಹೇಳಕ್ ಇಷ್ಟೊಂದು ಒದ್ದಾಡ್ತಿದ್ಯಾ? ಹೋಗು. ಸರಿ. ಹಲೋ, ಹಲೋ ಕೃಷ್ಣ, ಏನ್ ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಮೇಡಮ್, ನಿಮ್ಗೊಂದು ಅರ್ಜೆಂಟಾಗಿ ಇನ್ಫಾರ್ಮೇಶನ್ ಕೊಡಬೇಕಿತ್ತು. ಏನು, ಮನೇಲಿ ಮತ್ತೆ ಹೊಸ ಕಿರಿಕ? ಇಲ್ಲ ಮೇಡಮ್, ಇವತ್ತೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗೋ ಚಾನ್ಸಸ್ ಇದೆ. ಏನ್ ಹೇಳ್ತಿದ್ಯೋ? ನಾಗಲಕ್ಷ್ಮಿ ಅವರು ಆ ಹುಡುಗಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವ್ರ ಗಂಡಿನ ಹತ್ರ ಮತ್ತೆ ಚಿಕ್ಕ ಯಜಮಾನ್ರ ಹತ್ರ ಆಣೆ ಹಾಕ್ಸ್ಕೊಂಡಿದ್ದಾರೆ ಮೇಡಮ್. ಈ ನಮ್ ಚಿಕ್ಕಮ್ಮಗ್ ಬುದ್ಧಿನೇ ಇಲ್ಲ ಕಣೋ. ಅದ್ ಸರಿ, ಆಣೆ ಪ್ರಮಾಣ ಎಲ್ಲ ಒಂದ್ ಮ್ಯಾಟರ್ ಅಂತ ಹೇಳ್ತಿದ್ಯಲ್ಲ, ಅದರಿಂದ ಏನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮೊದ್ಲು ಅದನ್ನ ಹೇಳು. ಇವಾಗ ಸುರಭಿ ಅವ್ರು ಏನೇ ಮಾಡಿದ್ರು ಯಾರು ಕೋಪ ಮಾಡ್ಕೊಳಂಗಿಲ್ಲ, ಯಾರು ಬೈಯೋ ಆಗಿಲ್ಲ ಅಂತ ಹೇಳಿದ್ದಾರೆ ಮೇಡಮ್. ಆಯ್ತು, ಅದಕ್ಕೇನೀಗ? ಇವಾಗ ಮನೇಲಿ ಯಾರೂ ಇಲ್ಲ ಮೇಡಮ್, ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಅಂತ ಹೊರಗಡೆ ಹೋಗಿದ್ದಾರೆ.